ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮೀನು ಸಾಂಬಾರು ಯಾವ ರೀತಿ ಮಾಡೋದು ತೋರಿಸ್ತೀನಿ ಬರ್ರಿ. ಒಂದು 2 ಟೊಮೆಟೊ ತೊಗೊಂಡಿನಿ, 2 ಈರುಳ್ಳಿ ತೊಗೊಂಡಿನಿ, ಕಟ್ ಮಾಡಿ ಇಟ್ಟಿನಿ ರೀ. ಕೊಬ್ಬರಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಒಂದು 2 ಸ್ಪೂನ್ ಎಳ್ಳು. ಇದ್ರೊಳಗೆ ಮಸಾಲೆ ರೆಡಿ ಮಾಡ್ಕೊತೀನಿ ರೀ. ಕಲರ್ ಸಂಬಂಧ ಅಚ್ಕಾರದ ಪೌಡ್ರ್ ಹಾಕ್ಕೋತೀನಿ. ಖಾರಕ್ಕೆ ಮಸಾಲೆ ಖಾರ ಹಾಕ್ಕೋತೀನಿ. ನಮ್ಮ ಕಡೆ ಮಸಾಲೆ ಖಾರ ಯೂಸ್ ಮಾಡ್ತೀವಿ. ಮಸಾಲೆ ಖಾರ ಹಾಕ್ಕೋತೀನಿ ರೀ. ಒಂದು 3 ಸ್ಪೂನ ಮಸಾಲೆ ಖಾರ ಹಾಕ್ಕೊಂಡಿನಿ. 1-1.5 ಸ್ಪೂನ ಫಿಶ್ ಮಸಾಲ ಹಾಕ್ಕೊಂಡಿನಿ. 1 ಸ್ಪೂನ ಧನಿಯಾ ಪೌಡಿ ಹಾಕ್ಕೊಂಡಿನಿ. ಇದೆಲ್ಲ ಮಿಕ್ಸ್ ಮಾಡಿರ್ತೀನಿ ರೀ. ನೀವು ಬೇಕಾದ್ರೆ ಡೈರೆಕ್ಟ್ ಒಗ್ಗರಣೆಗೂ ಹಾಕ್ಕೋಬೋದು. ನಾ ರೆಡಿ ಮಾಡಿ ತೋರ್ಸಾತೀನಿ ನಿಮ್ಗೆ. ಈಗ ಮಿಕ್ಸಿಗೆ ಕೊತ್ತಂಬರಿ, ಒಂದು 5 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಇದು ಮಿಕ್ಸಿ ಮಾಡ್ಕೊತೀನಿ ರೀ. ಇದು ಮಿಕ್ಸಿ ಮಾಡ್ಕೊತೀನಿ ರೀ. ಇದು ಮಿಕ್ಸಿ ಮಾಡ್ಕೊಂಡೇನಿ. ಈಗ ನೋಡಿರಿ, ಈಗ ಕೊಬ್ಬರಿ ಎಳ್ಳು ಹಾಕ್ಕೋತೀನಿ. ಒಂದು ಅರ್ಧ ಕಪ್ನಷ್ಟು ಕೊಬ್ಬರಿ ಹಾಕ್ಕೋತೀನಿ. ಒಂದು 3-4 ಸ್ಪೂನ ಎಳ್ಳು ಹಾಕ್ಕೋತೀನಿ. ಈ ಥರ ಎಳ್ಳು ಹಾಕಿ ಸಾಂಬಾರು ಮಾಡಿ ನೋಡಿರಿ ನೀವು, ಎಷ್ಟು ಟೇಸ್ಟ್ ಆಗ್ತದೆ ಮೀನು ಸಾಂಬಾರು. ಈಗ ರೆಡಿ ಆಗ್ಯದ ನೋಡಿರಿ. ಈ ಥರ ಮಸಾಲೆ 1 kg ಮೀನು ತೊಗೊಂಡಿನಿ. ಒಂದು 3 ಸಲ ತೊಳೆದಿಟ್ಟಿನಿ ರೀ. 2-3 ಸಲ ತೊಳೆದಿಟ್ಟಿನಿ. ಈಗ ಒಗ್ಗರಣೆ ಮಾಡ್ಕೋತೀನಿ ನಾನು. ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಟೀನಿ. ಬಿಸಿಯಾಗಿದ್ರ ಕಡಾಯಿಗೆ ಎಣ್ಣೆ ಹಾಕ್ಕೋತೀನಿ. ಮೀನು ಸಾಂಬಾರ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ರೀ. ಹಾಗಾಗಿ 3-4 ಸ್ಪೂನ್ ಹಾಕ್ಕೋತೀನಿ ಎಣ್ಣೆ. ಮೀನು ಸಾಂಬಾರ್ಗೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರ್ತದೆ ರೀ. ಈಗ ಎಣ್ಣೆ ಬಿಸಿಯಾಗ್ಯದ, ಈರುಳ್ಳಿ ಹಾಕ್ಕೋತೀನಿ ರೀ. ಇದು ಸ್ವಲ್ಪ ಈರುಳ್ಳಿ ಫ್ರೈ ಅಲ್ರಿ. ಈಗ ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕಿದು. ಈ ಥರ ಆಗ್ಬೇಕು ನೋಡ್ರಿ ಈರುಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆದ ಬಳಿಕ, ಈಗ ಆಗಿದ್ರೆ ಕಲರ್ ಚೇಂಜ, ಟೊಮಾಟೊ ಒಂದು 2 ಟೊಮಾಟೊ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಟೊಮಾಟೊ ಹಾಕ್ಕೋತೀನಿ ನೋಡ್ರಿ. ಟೊಮಾಟೊ ಸಾಫ್ಟ್ ಆಗ್ಬೇಕ್ರಿ. ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬೇಗ ಸಾಫ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ. ಉಪ್ಪು ಹಾಕೊಂಡ್ರೆ ಬೇಗನೆ ಸಾಫ್ಟ್ ಆಗ್ತದೆ. ಈರುಳ್ಳಿ ಟೊಮಾಟೊ ಬೇಗ ಸಾಫ್ಟ್ ಆಗ್ತದೆ ರೀ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕಿ ಮೀನು ಸಾಂಬಾರು ಮಾಡಿ ನೋಡಿರಿ ನೀವು ಒಂದ್ಸಲ. ಭಾಳ ಸೂಪರಾಗಿರ್ತದೆ ರೀ ಈ ಥರ ಮಾಡಿದೆವು ಅಂದ್ರೆ. ಇದೆಲ್ಲ ಫ್ರೈ ಆಗ್ಯದ್ರಿ. ಈಗ ಎಲ್ಲ ಸಾಫ್ಟ್ ಆಗ್ಯಾವ. ಈಗೇನು ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ ರೀ ಮಿಕ್ಸಿಗೆ, ಅದು ಹಾಕ್ಕೋತೀನಿ. ಈಗ ಹಸಿಮೆಣಸಿನ್ಕಾಯಿ, ಎಳ್ಳು, ಕೊತ್ತಂಬರಿ, ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕಿಟ್ಟಿನಿ. ಅದು ಈಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತೀನಿ ರೀ. ಟೊಮಾಟೊ ಈರುಳ್ಳಿ ಜೊತೆನೇ ಹಾಕಿ. ಟೊಮಾಟೊ ಈರುಳ್ಳಿ ಫ್ರೈ ಆಗೋಣ. ಇದು ರುಬ್ಬಿದ ಮಸಾಲೆ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಈಗ ಸ್ವಲ್ಪ ಫ್ರೈ ಆಗೋಣ, ಕಲರ್ ಚೇಂಜ್ ಆಗ್ತದೆ ರೀ. ಇದು ಈ ಥರ ಸ್ವಲ್ಪ ತಿರುವಾಡಿ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಮಸಾಲೆ ಎಷ್ಟು ಚಂದ ಹುರಿತೇವೆ ನೋಡಿರಿ, ಅಷ್ಟು ಚಂದ ಟೇಸ್ಟ್ ಬರ್ತದೆ ಸಾಂಬಾರು. ಈಗೇನು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ರೀ ನಾನು. ಖಾರ, ಫಿಶ್ ಮಸಾಲ, ಧನಿಯಾ ಪೌಡ್ರ್ ಇದೆಲ್ಲ ಈಗ ಮಸಾಲೆ ಎಲ್ಲ ಇದ್ರೊಳಗೆ ಹಾಕ್ತೀನಿ. ಎಣ್ಣೆಗೆ ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ಕೋತೀನಿ. ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ. ಇದೇನು ಮಸಾಲೆ ಭಾಳ ಫ್ರೈ ಮಾಡೋದು ಬೇಡ್ರಿ. ಮ್ಯಾಗಿಂದು ಖಾರದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ಎಣ್ಣೆಗೆ. ಈಗ ಮೀನು ಹಾಕ್ಕೋತೀನಿ ನೋಡಿರಿ. ಈಗೆಲ್ಲ ಮಸಾಲೆ ಫ್ರೈ ಆಗ್ಯದ, ಮೀನು ಹಾಕ್ಕೋತೀನಿ ನೋಡಿರಿ. ತೊಳೆದಿಟ್ಟದು ಮೀನು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಬೇಕು. ಈಗ ಮೀನಕ್ಕೆಲ್ಲ ಮಸಾಲೆ ಹತ್ತಬೇಕು ರೀ. ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸಾಂಬಾರು ಮಾಡಿದೆ ಭಾಳ ಟೇಸ್ಟ್ ಆಗ್ತದೆ ರೀ. ಇದು ನೀವು ಒಂದು ಸಲ ಟ್ರೈ ಮಾಡಿರಿ. ಈ ಥರ ಸಾಂಬಾರು ದಾಬಾದಾಗೂ ಮಾಡಿರಲ್ಲ, ಅಷ್ಟು ಟೇಸ್ಟ್ ಬರ್ತದೆ ರೀ. ನೋಡ್ಕೊಂಡು ನೀರು ಹಾಕಿರಿ. ನೀವು ಎಷ್ಟು ಸಾಂಬಾರು ಮಾಡ್ತೀರಿ ನೋಡ್ಕೊಂಡು ಹಾಕಿರಿ. ನಾವು ಒಂದು 2-2.5 ಗ್ಲಾಸ್ನಷ್ಟು ಹಾಕ್ತೀನಿ ರೀ. ನೀರು ಹಾಕಿ ಸ್ವಲ್ಪ ಚೆಂದಾಗಿ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಿ. ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ತಿರುವಾಡಿ ಮ್ಯಾಗ ಮುಚ್ಚಿ ಇಡ್ತೀನಿ ರೀ. ಒಂದು 5-8 ನಿಮಿಷ ಕುದಿಬೇಕ್ರಿ. ಇದು ಅಟ್ಟೆ ಮೀಡಿಯಮ್ ಉರಿ ಇಟ್ಟು ಕುದಿಸ್ತೀನಿ ರೀ. ನೋಡಿರಿ ಕುದ್ದದನ್ನು ನೋಡ್ತೀನಿ.
ಕಲರ್ ಎಷ್ಟು ಚಂದ ಬಂದದ ನೋಡಿರಿ, ಎಷ್ಟು ಸೂಪರ್ ಆಗ್ಯದ ಕಲರ್ನು, ಟೇಸ್ಟ್ನು ಭಾಳ ಚೆಂದಾಗಿರ್ತದೆ ರೀ. ಇದು ಮೀನು ಕುದ್ದಿರ್ತಾವೆ ರೀ, ಮೀನು ಕುದ್ದವನು ಸ್ವಲ್ಪ ನೋಡ್ತೀನಿ ರೀ, ಒಂದು ಮೀನು ತೆಗೆದು ಕುದ್ದವ್ರಿ, ಮೀನು ಕುದ್ದವ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್